ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಣಿ ಮಂಜು ಲೈಫ್ ಸ್ಟೈಲ್ ವ್ಲಾಗ್. ನೋಡಿ, ಇವತ್ತು ನಾವು ನನ್ನ ತಂಗಿಯವರೆಲ್ಲ ಬಂದಿದ್ದರು. ಸೊ ತುಮಕೂರಲ್ಲಿರೋ ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಏನೆಲ್ಲ ನೋಡ್ತೀವಿ ಅಂತಂದು ಹೇಳ್ಬಿಟ್ಟು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಹಾಗೆ ನೋಡಿ, ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲರೂ ಮೊಬೈಲಲ್ಲಿ ಬ್ಯುಸಿ. ನೋಡಿ, ಎಲ್ಲ ಮೊಬೈಲ್ ನೋಡ್ಕೊಂಡು ಬರ್ತಾವ್ರೆ. ನಾನು ಮೊಬೈಲ್ ನೋಡ್ಕೊಳ್ಳೋದು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಎಲ್ಲರೂ ಕೂಡ ಹೊರಟ್ಬಿಟ್ಟು ನಾವು ಮತ್ತೆ ಎಲ್ಲ ಆಟೋದಲ್ಲಿ ಹೊರಟ್ವಿ. ಆಟೋದಲ್ಲಿ 5 ಜನ ಇದ್ವಿ. ಜಾಗ ಆಗುತ್ತೋ ಇಲ್ಲೋ ಅಂದ್ಕೊಂಡ್ವಿ. ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಹೊರಟ್ವಿ. ಸೀದಾ ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ತುಮಕೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಕ್ಯಾತ್ಸಂದ್ರ ಬಸ್ ನಿಲ್ಲಿಸ್ತಾರಲ್ಲ, ಸೀದಾ ಅಲ್ಲಿಗೆ ಹೋದ್ವಿ. ಅಂಕಣ ಬಂದುಬಿಟ್ಟು ನಂಬರ್ 8. ಅಲ್ಲಿ ಕ್ಯಾತ್ಸಂದ್ರದಲ್ಲಿ ಬಸ್ ವೆಯ್ಟ್ ಮಾಡ್ತಾಯಿದ್ವಿ. ಯಾವುದೂ ಬಸ್ ಇರಲಿಲ್ಲ. ಎಷ್ಟೊತ್ತಿಗೆ ಬಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ವಿ. ಅಂತೂ ಇಂತೂ ಬಸ್ ಬಂತು. ಸೊ ನೋಡಿ, ನಾವು ಬರ್ತಾ ಇಲ್ಲ, ಅಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಕ್ಯಾತ್ಸಂದ್ರ. ಸೊ ಕ್ಯಾತ್ಸಂದ್ರದಲ್ಲಿ ಇಳಿದು ನಾವು ಮಠದ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಟಾಪಲ್ಲಿ ಆಡ್ಕೊತವ್ರೆಲ್ಲ ವಿಡಿಯೋ ಮಾಡೋದಕ್ಕೆ. ನೋಡ್ರಿ, ಎಲ್ಲ ಸ್ಮೈಲ್ ಮಾಡ್ರಿ. ಹಾಯ್. ಇವ್ರು ಬಂದುಬಿಟ್ಟು ಮಾರುತಿ ಕನ್ನಡಿಗ ಅಂತಂದು ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಇವ್ರ ID ಇದೆ. ಇವ್ರ ಅಮ್ಮಂಗೆ ಹುಷಾರಿಲ್ಲ ಅಂತಂದು ಹೇಳಿಬಿಟ್ಟು ಈ ಥರ ವೇಷ ಹಾಕ್ಕೊಂಡು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತಂದು ಹೇಳಿ ಇವರು ಮಠದಿಂದ ಈ ಕಡೆ ನಡ್ಕೊಂಬರ್ತಾಯಿದ್ರು. ಸೊ ನಾವು ಕೂಡ ಇವ್ರ ಜೊತೆ ಸೆಲ್ಫಿ ತೊಗೊಂಡ್ವಿ. ಸೆಲ್ಫಿ ತೊಗೊಂಡ್ಮೇಲೆ ಗೊತ್ತಾಗಿದ್ದು ಇವ್ರ ಅಮ್ಮಂಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಈ ಥರ ವೇಷ ಹಾಕ್ಕೊಂಡು ಇದನ್ನು ಮಾಡಿದಾರಂತೆ. ನಿಮ್ಮ ಕೈಲೂ ಆದಷ್ಟು ಸಹಾಯ ಮಾಡಿ ಇವ್ರ ID ಫಾಲೋ ಮಾಡಿ. ಹಾಗೆ ಇವ್ರ ಜೊತೆ ಎಲ್ಲ ಸೆಲ್ಫಿ ತೊಗೊಂಡು ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ರೈಲ್ವೆ ಟ್ರ್ಯಾಕ್ ಇತ್ತು. ಸೊ ಟ್ರೈನ್ ಬಂದರೆ ಚೆನ್ನಾಗಿರುತ್ತೆ, ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಬ್ಯಾಡ್ ಟೈಮ್, ಟ್ರೈನ್ ಬರಲಿಲ್ಲ. ಸೊ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ದೂರದಿಂದ ಬೆಟ್ಟ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಟ್ರೈನ್ ಸೌಂಡ್ ಕೇಳಿಸ್ತು. ಸೊ ಅಲ್ಲಿಂದನೇ ನಾವೆಲ್ಲಿ ನಿಂತಿದ್ವೋ ಅಲ್ಲಿಂದನೇ ಮತ್ತೆ ಒಂದು ವೀಡಿಯೋನ ಮಾಡಿಕೊಂಡೆ. ಚೆನ್ನಾಗಿದೆ ಟ್ರೈನ್ ಹೋಗ್ತಾ ಇರೋದು ಅಂತಂದು ಹೇಳ್ಬಿಟ್ಟು. ಸೊ ಅಂತೂ ಇಂತೂ ನಾವು ಕೂಡ ಸಿದ್ಧಗಂಗಾ ಮಠಕ್ಕೆ ಎಂಟ್ರಿ ಕೊಟ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಎಲ್ಲರೂ ಕೂಡ. ಸಿದ್ಧಗಂಗಾ ಮಠದಲ್ಲಿ ಹೋದ್ಮೇಲೆ ಅಲ್ಲಿ ಪಾರ್ಕ್ ಇದೆ. ಪಾರ್ಕಲ್ಲಿ ಕೆಲವೊಂದು ಕೆತ್ತನೆಗಳು ಅಂದರೆ ಜಿಂಕೆ, ಬಾತುಕೋಳಿ, ನವಿಲು, ಹಸುಗಳು, ರೈತ, ಫ್ಯಾಮಿಲಿ ಎಲ್ಲ ಥರದ ಕೆತ್ತನೆಗಳಿದ್ದಾವೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಟ್ರೈ ಮಾಡಿದ್ದೀನಿ ವಿಡಿಯೋದಲ್ಲಿ. ನೋಡಿ, ಒಂದು ರೈತನ ಫ್ಯಾಮಿಲಿ ಗಾಡೀಲಿ ಯಾವ ಥರ ಹೋಗ್ಬೋದು ಅನ್ನೋದನ್ನು ಅವ್ರಿಗೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ನವಿಲು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಒಬ್ಬ ರೈತ ಹಸುಗಳನ್ನ ಹೊಲದಲ್ಲಿ ಹೇಗೆ ಮೇಯಿಸ್ತಾ ಇರ್ತಾರೆ ಅಂತಂದು ಹೇಳ್ಬಿಟ್ಟು ತೋರಿಸಿದ್ದಾರೆ. ಹಾಗೆ ರೈತರು ಹೊಲದಲ್ಲೆಲ್ಲ ಹಸುನ ಹೇಗೆ ಹಿಡ್ಕೊಂಡು ಹೋಗ್ತಿರ್ತಾರಲ್ವ, ಅದನ್ನು ಕೂಡ ಕೆತ್ತನೆ ಮಾಡಿದ್ದಾರೆ. ಅವ್ರಿಗೊಂದು ಸೆಲ್ಯೂಟ್ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಹಾಗೆ ನಾವು ಸಿದ್ಧಗಂಗಾ ಮಠಕ್ಕೆ ಹೋದ್ಮೇಲೆ ಅವಾಗ ತಾನೇ ಊಟಕ್ಕೆ ಬಿಟ್ಟಿದ್ರು ಅನಿಸುತ್ತೆ ಮಕ್ಕಳಿಗೆ. ಎಲ್ಲರೂ ದೂರದಿಂದ ಬಂದಿರೋದ್ರಿಂದ ಅವರ ಪೇರೆಂಟ್ಸ್ಗೆ ಫೋನ್ ಮಾಡಿಕೊಡಿ ಅಂತ ಅವರು ಕೇಳ್ತಾಯಿದ್ರು. ಸೊ ನಾವು ಸಿದ್ಧಗಂಗಾ ಮಠ ನೋಡ್ಕೊಂಡು ಬಂದು ಮಾಡಿಕೊಡೋಣ ಅಂತ ಹೋದ್ವಿ. ನಾವು ಸೀದಾ ಹೋಗಿದ್ದು ಶಿವಕುಮಾರ ಸ್ವಾಮೀಜಿಯವರ ಗದ್ದಿಗೆ ಸ್ಥಾನಕ್ಕೆ. ಮತ್ತೆ ಮಠದ ಹತ್ರನೇ ವಾಪಸ್ ಬಂದ್ವಿ. ಇದು ಸ್ವಾಮೀಜಿಯವ್ರು ಕೂತ್ಕೊಳ್ತಿದ್ದಂಥ ಸ್ಥಳ. ಅಲ್ಲಿಂದ ನಾವು ಸೀದಾ ಪ್ರಸಾದ ತೊಗೊಳ್ಳೋಣ ಅಂತಂದು ಹೇಳ್ಬಿಟ್ಟು ಹೋದ್ವಿ. ಪಾರ್ಕ್ ಒಳಗಡೆ ಎಲ್ಲ ಹೋಗಿದ್ವಿ. ಬಟ್ ಅದನ್ನು ನಾನು ಪಾರ್ಟ್ 2 ಅಂತಂದು ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬನ್ನಿ, ನೀವು ಕೂಡ ಪ್ರಸಾದನ ಯಾವ ಥರ ಕೊಡ್ತಾರೆ ಅಂತ ನೋಡಿ. ನಮಗೆ ಸಿಕ್ಕಿದ್ದು ಪ್ರಸಾದ ಉಪ್ಪಿಟ್ಟು ಮತ್ತು ಅನ್ನ, ಸಾಂಬಾರು, ಮಜ್ಜಿಗೆ. ಹಾಗೆ ಹೊರಗೆ ಬಂದ್ವಿ. ಪ್ರಸಾದ ಎಲ್ಲ ತಿಂದ್ಕೊಂಡು ಒಬ್ಬ ಹುಡುಗ ಅಳ್ತಾ ಇದ್ದ, ಫೋನ್ ಮಾಡಿಕೊಟ್ವಿ. ನೋಡಿ,
ಇವ್ರನ್ನೆಲ್ಲ ನೋಡಿಬಿಟ್ಟು ನಮಗೆ ನೆನಪಾಗಿದ್ದು ನಮ್ಮ ಅಕ್ಕನ ಮಗಳು ಕೀರ್ತನ. ಅವಳನ್ನು ಕೂಡ ಈ ಸರಿ ಮೊರಾರ್ಜಿ ಹಾಸ್ಟೆಲ್ಗೆ ಹಾಕಿದ್ದಾರೆ. ಹೇಗಿರ್ತಾಳೋ ಏನೋ ಅಂದ್ಕೊಂಡು ಅವಳನ್ನೂ ಕೂಡ ಅಲ್ಲಿ ನೆನಪು ಮಾಡಿಕೊಂಡ್ವಿ, ಎಷ್ಟು ಕಷ್ಟಪಡ್ತಿರ್ತಾಳು ಅಂತ. ಬಟ್ ಚೆನ್ನಾಗಿರ್ತಾಳೆ. ಸೊ ಅಲ್ಲಿಂದ ಅವನಿಗೆ ಫೋನ್ ಮಾಡಿಕೊಟ್ಟು ಮತ್ತೆ ನಾವು ಹೊರಟ್ವಿ. ಅಲ್ಲಿಂದ ಮತ್ತೆ ಎಲ್ಲರೂ ಪಾನಿಪುರಿ ತಿನ್ನೋಣ ಅಂತಂದು ಹೇಳ್ಬಿಟ್ಟು ಪಾನಿಪುರಿ ತಿಂದ್ಕೊಂಡು ಅಲ್ಲಿ ಸ್ವಲ್ಪ ಅವರಿಗೂ ಕ್ವಾಟ್ಲೆ ಕೊಟ್ಕೊಂಡು ಹಾಗೆ ಸ್ವಲ್ಪ ನನ್ನ ತಂಗಿ ಮಗನ ಗೋಳೆಕಂತ ಇದ್ವಿ ಎಲ್ಲರೂ. ಅವನು ಅದಕ್ಕೆ ತಕ್ಕನಾಗಿ ತುಂಬಾ ಆಟ ಮಾಡ್ತಾಯಿದ್ದ. ಏನಂದರೆ ಪಾನಿಪುರಿ ಮತ್ತೆ ಬೇಕು ಅಂತ ನಾವು ಕೊಡಿಸಲ್ಲ ಅಂತ. ಸೊ ಹಾಗೂ ಹೀಗೂ ಪಾನಿಪುರಿ ತಿಂದ್ಕೊಂಡು ಮತ್ತೆ ರಿಟರ್ನ್ ಆದ್ವಿ. ಮತ್ತೆ ಟ್ರೈನ್ ಬಂತು, ಮತ್ತೆ ವೀಡಿಯೋನ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮನ್ನು ಕೂಡ ಜೊತೆ ಬೆಳೆಸಿ ಅಂತ ಕೇಳ್ಕೊತ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.